ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಲೆ ಏರಿಕೆ ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮಲ್ಲಿ ಕಡಿಮೆ ಇದೆ. ಕೇಂದ್ರ ಸರ್ಕಾರದಿಂದ ತಾರತಮ್ಯ ಆಗಿದೆ. ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದ ಅನುದಾನ ಬಂದಿಲ್ಲ. ಬರ ಪರಿಹಾರ ಕೊಡೋದಕ್ಕೂ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕಾಯಿತು. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅನಿವಾರ್ಯವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಎಷ್ಟಿದೆ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಬಿಜೆಪಿಯವರೇ ಹೋಗಿ ಕಡಿಮೆ ಮಾಡಿಕೊಂಡು ಬರಲಿ. ಜನಸಾಮಾನ್ಯರಿಗೆ 52,000 ಕೋಟಿ ಮೀಸಲಿಟ್ಟಿದ್ದೇವೆ ಎಂದರು. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ಗ್ಯಾರಂಟಿಗಳು ಬಂದ್ ಮಾಡೋದಿಲ್ಲ, ಮುಂದುವರಿತಾವೆ. ನೋಡಿ, ಆ ವಿಷಯ ಏನಿದೆ, ಪ್ರಕರಣ ಏನಿದೆ, ಅಧ್ಯಯನ ಮಾಡಿಲ್ಲ. ನಾನು ವರದಿ ತರಿಸಿಕೊಂಡು ಅಧ್ಯಯನ ಮಾಡಿ ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಪ್ರತಿಕ್ರಿಯೆ ಕೊಡ್ತೇನೆ. ಥ್ಯಾಂಕ್ ಯು. ಅದಕ್ಕೆ ನೋಡಿ, ಈಗ ಬಿಜೆಪಿಯವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ. ಬಿಜೆಪಿ ಅಲ್ಲ ಸರ್, ಜನಸಾಮಾನ್ಯರು ಅಂತ ಇದ್ದಾರೆ. ಇವರು ನೋಡಿ, ಜನಸಾಮಾನ್ಯರ ಪರ ಆಡಳಿತ ಕೊಡ್ತಾ ಇದ್ದಾರೆ. 52,000 ಕೋಟಿ ರೂಪಾಯಿ ಗ್ಯಾರಂಟಿಗಾಗಿ, ಬಡವರಿಗಾಗಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ತೆರಿಗೆ ಉಪಯೋಗ ಆಗ್ತದೆ. ಅದಕ್ಕೆ ಅನ್ಯ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇನ್ನೂ ಕಡಿಮೆನೇ ಇದೆ. ಗೋವಾ, ಜಾರ್ಖಂಡ್ ಹೋಲಿಕೆ ಮಾಡಿ ನೀವು. ಜಾರ್ಖಂಡ್, ಗೋವಾ ಕೂಡ ಕಡಿಮೆ ಇದೆ ನೋಡಿ. ಈಗ ನಮ್ಮ ಪಕ್ಕದ ರಾಜ್ಯ ಯಾವ್ದು ಹೇಳಿ? ಅಲ್ಲ, 50 ವರ್ಷದಿಂದ ಬಂದಿಲ್ಲ. ಸೇಮ್ ಇದೆ, ಯಾವಾಗ್ಲೂ ನಮ್ಗಿಂತ ಜಾಸ್ತಿನೇ ಇದೆ ಅಕ್ಕಪಕ್ಕದ ರಾಜ್ಯದಲ್ಲಿ. ಇಲ್ಲ, ಆಗಿಲ್ಲ, ಯಾವಾಗ್ಲೂ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಇತಿಹಾಸ ತೆಗೆದು ನೋಡ್ರಿ. ಇದಕ್ಕೆ ಬಹಳ ಅತ್ಯಲ್ಪ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದೇವೆ ಜನರ ಹಿತದೃಷ್ಟಿಯಿಂದ. ಸೊ ಹೀಗಾಗಿ ರಾಜಕೀಯ ಏನು ಬಿಜೆಪಿ ಮಾಡ್ತಾ ಇದೆ, ಅವ್ರಿಗೆ ಹೇಳಿ, ಮತ್ತೆ ಕೇಂದ್ರಕ್ಕೆ ಹೋಗಿ ಹೇಳಿ, ಎಕ್ಸೈಸ್ ಡ್ಯೂಟಿ ಅದ ಮೇಲೆ ಕಡಿಮೆ ಮಾಡಿ ಕೇಂದ್ರಕ್ಕೆ ದುಡ್ಡು ಹೋಗ್ತದೆ ಅಂತ ಹೇಳಿ. ಬಿಜೆಪಿಯವರು ಯಾಕೆ ಹೇಳ್ತಾ ಇಲ್ಲ? ಅವರೇ ಮಾಡಿದಾರಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಎಷ್ಟಿದೆ, ಅದಕ್ಕೆ ಹೋಲಿಕೆ ಮಾಡಿದಾಗ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಡೀಸೆಲ್ ಬೆಲೆ? ಇದಕ್ಕಿಂತ ಕಡಿಮೆ ಇದ್ದಿಲ್ವಾ? ಗ್ಯಾಸ್ ಸಿಲಿಂಡರ್ ಬೆಲೆ ಅವಾಗ ಏನಿತ್ತು? 400 ರೂಪಾಯಿ ಇತ್ತು. 1,100 ರೂಪಾಯಿ ಮಾಡಿದಾರಲ್ಲ. ಅವ್ರ ವಿರುದ್ಧ ಯಾಕೆ ಹೋರಾಟ ಮಾಡಲ್ಲ? ಇರಲಿ, ಬೀದಿಗಳಿರಲಿ. ಅವ್ರದೇ ಸರ್ಕಾರದ ಕೇಂದ್ರದಲ್ಲಿ ಹೋಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡ್ಕೊಂಡು ಬರಲಿ. ಪೆಟ್ರೋಲ್ ಡೀಸೆಲ್ ಮೇಲೆ ಇದ್ದಂತ ಏನು ಕೇಂದ್ರದ ಸುಂಕ ಇದೆ, ಆ ಸುಂಕ ಕಡಿಮೆ ಮಾಡಲಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.